ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಮೈಸೂರು ಜಿಲ್ಲೆಯ ಎಲ್ಲ ತಾಯಂದಿರು ಮತ್ತು ಎಲ್ಲ ಮಕ್ಕಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಈಗ ಪ್ರಾಸ್ತಾವಿಕರು ನನ್ನ ಸ್ವಗ್ರಾಮ ಬೀರಿಮುಂಡಿ, ಅಲ್ಲಿಗೆ ಪ್ರತಿನಿತ್ಯ ಬರ್ತೀನಿ. ಆದರೂ ಕೂಡ ಇವತ್ತು ವಿಶೇಷವಾಗಿ ಇಲ್ಲಿಗೆ ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನನ್ನನ್ನು ಇವತ್ತು ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದಾರೆ. ನಾನು ಅತ್ಯಂತ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಮತ್ತು ಇವತ್ತು ಏನಕ್ಕೋಸ್ಕರ ಬಂದಿದ್ದೀವಿ ಅಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು 6ನೇ ತಾರೀಕು ಒಂದು ಶಿಕ್ಷಣ ಇಲಾಖೆ ರಾಜ್ಯ ಮಟ್ಟದ ಒಂದು ಯೋಜನೆಗೆ ಜಾರಿ ಕೊಡ್ತಾರೆ. ಅದು ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂತೇಳಿ. ಇದು ಅತ್ಯಂತ ಮುಖ್ಯವಾದ ಒಂದು ಯೋಜನೆ. ಪ್ರಸ್ತುತ ಸನ್ನಿವೇಶದಲ್ಲಿ ಏನಿವತ್ತು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಅನೇಕ ಸೌಲಭ್ಯಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಆಯವ್ಯಯದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಹಣವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಖರ್ಚು ಮಾಡಿದ್ರು. ಮತ್ತು ಉಚಿತವಾಗಿ ಎಲ್ಲನೂ ಕೂಡ ಸೌಲಭ್ಯವನ್ನು ಕೊಟ್ಟು ಅವ್ರ ಶೈಕ್ಷಣಿಕ ಪ್ರಗತಿ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಶೈಕ್ಷಣಿಕವಾಗಿ ಮಕ್ಕಳನ್ನು ನಾವು ಆಕರ್ಷಣೆ ಮಾಡದಿರ್ತಕ್ಕಂಥ ಪರಿಸ್ಥಿತಿ ಸರ್ಕಾರಿ ಶಾಲೆಯಲ್ಲಿ ಉದ್ಭವ ಆಗಿದೆ ಅಂತ ರಾಜ್ಯ ಉದ್ಯೋಗಕ್ಕೂ ಕೂಡ ಕಾಣ್ತಕ್ಕಂಥದ್ದು. ಮತ್ತು ಪೋಷಕ ಬಂಧುಗಳು ಖಾಸಗಿ ಶಾಲೆಗೆ ವ್ಯಾಮೋಹವಾಗಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸ್ತಕ್ಕಂಥದ್ದು ಕಡಿಮೆ ಆಗಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿನೂತನವಾಗಿ ಅತ್ಯಂತ ಉತ್ತಮವಾದ ಕಾರ್ಯಕ್ರಮ. ಯಾಕೆಂದರೆ ಪ್ರತಿಯೊಬ್ಬ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಇರ್ಬೋದು, ಅವನು SDMC ಇರ್ಬೋದು, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಎಲ್ಲರ ಜವಾಬ್ದಾರಿ ನನ್ನ ಮೇಲೆ ಇದೆ ಅನ್ನೋ ತೀರ್ಮಾನಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು. ಇದು ಅತ್ಯಂತ ಉತ್ತಮವಾದ ಕಾರ್ಯಕ್ರಮ. ಯಾಕೆಂದರೆ ಇಷ್ಟು ವರ್ಷ ಆದರೂ ಕೂಡ ಶೈಕ್ಷಣಿಕವಾಗಿ ನಾವು ಶಿಕ್ಷಕರನ್ನು ಅವರ ಒಂದು ಅರ್ಹತೆ ಆಧಾರದ ಮೇಲೆ ಆಯ್ಕೆ ಮಾಡ್ತೀವಿ. ಎಲ್ಲ ಸೌಲಭ್ಯನೂ ಸರ್ಕಾರ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲವಂಥವು ಸರ್ಕಾರಿ ಶಾಲೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ದೊರೀತಾ ಇಲ್ಲ ಅಂತ ಒಂದು ಸಂದೇಶ ಹೋಗ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಅದನ್ನು ಮನಗೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದು ಅತ್ಯಂತ ಉತ್ತಮವಾದ ಕಾರ್ಯಕ್ರಮ. ನಾನು ಪೋಷಕ ಬಂದು ನನ್ನ ಇದೇ ಗ್ರಾಮದನಾಗಿ ನನ್ನ ಈ ಶಾಲೆಯನ್ನು ಯಾವ ರೀತಿ ಪ್ರಾರಂಭ ಮಾಡಿದ್ವಿ ಅನ್ನೋದನ್ನು ಕೂಡ ನನ್ನ ಭಾಷಣೆಗೆಲ್ಲ ಉದ್ದ ಬೇಡ. ಇವತ್ತು ನಮ್ಮ ಜವಾಬ್ದಾರಿ ಪೋಷಕರೇನಿದ್ದಾರೆ, ತಂದೆ ತಾಯಿಗಳೇನಿದ್ದಾರೆ, ಗ್ರಾಮಸ್ಥರೇನಿದ್ದಾರೆ, ಅವರೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಇವತ್ತು ಈ ದಿನ. ಪ್ರತಿಯೊಬ್ಬನೂ ಕೂಡ ಆತ್ಮಾವಲೋಕನ, ಇದು ನನ್ನ ಶಾಲೆ, ಇದು ನಮ್ಮನೆ ದೇವಸ್ಥಾನ, ನಮ್ಮೂರು ದೇವಸ್ಥಾನ, ಅಲ್ಲಿ ಓದ್ತಕ್ಕಂಥ ಮಕ್ಕಳು ನಮ್ಮ ಸಂಪತ್ತು ಅಂತ ತಿಳ್ಕೊಳ್ತಕ್ಕಂಥ ಸಂದೇಶ ಹೋಗಬೇಕಾಗತ್ತೆ. ನಮಗೆ ಇಲ್ಲಿ ಓದ್ತಕ್ಕಂಥ ಮಕ್ಕಳು ನಮ್ಮ ಸಂಪತ್ತು, ನಮ್ಮ ಮಕ್ಕಳು ಅಂದರೆ ಸಂಪತ್ತು ಅಂತ. ದೇಶದ ಮಕ್ಕಳು ಸಂಪತ್ತಿದ್ದರೆ ಅದು ಮಕ್ಕಳು. ಯಾರಿಗಾದರೂ ಕೂಡ ಎಷ್ಟು ಮಕ್ಕಳಿದೆ, ಅದು ಹಣ ಇದೆ ಅಂತ ಕೇಳೋದಿಲ್ಲ. ಎಷ್ಟು ಮಕ್ಕಳಿದೆ ಅಂದರೆ ಅದು ದೇಶ ಸಂಪತ್ತು. ಆ ಸಂಪತ್ತನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾರ್ಪಾಡು ಮಾಡಿ ಸಮಾಜಕ್ಕೆ ಅರ್ಪಣೆ ಮಾಡಿದ್ರೆ ಆಗ ಸಮಾಜ ಒಳ್ಳೆಯದಾಗುತ್ತೆ, ರಾಜ್ಯ ಒಳ್ಳೆಯದಾಗುತ್ತೆ, ದೇಶವೂ ಕೂಡ ಒಳ್ಳೆಯ ಬೆಳವಣಿಗೆ ಹೋಗ್ತಕ್ಕಂಥ ವಾತಾವರಣದಲ್ಲಿ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ಅದಕ್ಕೋಸ್ಕರ ಈಗಾಗಲೇ 6ನೇ ತಾರೀಕು ಅವ್ರ ಹುಟ್ಟೂರಿನಲ್ಲಿ ಅದು ಹುಟ್ಟೂರು ಶಾಲೆಯನ್ನು ಮಾಡಿದ್ವಿ. ಇವತ್ತು ಅದು ನಾನು ಕೂಡ ಆಲೋಚನೆ ಮಾಡಿದೆ. ನಾನು ಅವ್ರ ಜೊತೆಲಿ ಇರ್ತಕ್ಕಂಥವನು. ಅದರಿಂದ ಈ ಶಾಲೆಗೆ ಏನಾದರೂ ಕೂಡ ನಾವು ಕಾರ್ಯಕ್ರಮವನ್ನು ಅಲ್ಲೇ ಬೀರಿಹುಂಡಿಯಲ್ಲಿ ಆಯೋಜನೆ ಮಾಡಬೇಕಂತೇಳಿ DDP ಅವರಿಗೆ, BO ಅವರಿಗೆ, ಎಲ್ಲ ಶಿಕ್ಷಕರಿಗೆ ಹೇಳಿದಾಗ ಅತ್ಯಂತ ಖುಷಿಯಿಂದ ಮಾಡಿದ್ದಾರೆ. ನಾವು ಅತ್ಯಂತ ಸಂತೋಷದಿಂದ ನಾವು ಬಂದಿದ್ದೀವಿ.